ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನೀವು ಇವರನ್ನ ನೋಡೇ ಇರ್ತೀರಾ. ಅದು ಕಲರ್ಸ್ ಕನ್ನಡದಲ್ಲಿ ಬರ್ತಿದ್ದ ರಾಧಾರಮಣ ಸೀರಿಯಲ್ನಲ್ಲಿ ಇವರ ಹೆಸರು ಬಂದು ಕಾವ್ಯ ಗೌಡ. ಇವರು ರಾಧಾರಮಣ ಅಷ್ಟೇ ಅಲ್ಲದೆ ಇನ್ನೂ ಇತರ ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ. ಕೊನೆಯ ಸೀರಿಯಲ್ ಬಂದು ರಾಧಾರಮಣ ಸೀರಿಯಲ್. ಅದಾದ ನಂತರ 3-4 ವರ್ಷ ಇವರು ಯಾವ ಕಡೆ ಕೂಡ ಕಾಣಿಸಿಕೊಳ್ಳಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದರು. ಅದಾದ ನಂತರ ಇವರು ಆಗಿದ್ದೇ ಮದುವೆ. ಅದು ಇವರು ಆಗಿದ್ದು ಸಾಮಾನ್ಯದವರನ್ನೆಲ್ಲ, 100 ಕೋಟಿ ಒಡೆಯರ ಮಗನನ್ನು ಇವರು ಮದುವೆಯಾಗಿದ್ದು. ಇವರ ಮಾವನ ಹೆಸರು ಬಂದು ರೇವಣ್ಣ. ಅವರಿಗೆ 2 ಮಕ್ಕಳು. ಒಬ್ಬರು ದೊಡ್ಡವರು, ಇನ್ನೊಬ್ಬರು ಈಗ ಕಾವ್ಯರವರು ಮದುವೆಯಾಗಿರುವವರು ಚಿಕ್ಕ ಮಗ. ಈಗ ಮೊದಲನೆಯವರಿಗೆ ಮೊದಲನೇ ಫ್ಲೋರು, ಅದೇ ರೀತಿ ಈಗ ಚಿಕ್ಕ ಮಗನಿಗೆ ಗ್ರೌಂಡ್ ಫ್ಲೋರು, ಈ ರೀತಿಯ ಮನೆ ಮಾಡಿಕೊಟ್ಟಿದ್ದಾರಂತೆ. ಅದರಲ್ಲೂ ಆ ಮನೆ 100 ಕೋಟಿ ಬೆಲೆ ಬಾಳುತ್ತಂತೆ. ಈಗ ಮೊದಲನೇ ಸೊಸೆ ಟ್ರೈ ಮಾಡ್ತಿರೋದು ಕಾವ್ಯಳನ್ನು ಹೇಗಾದ್ರೂ ಮಾಡಿ ಮನೆಯಿಂದ ಆಚೆ ಆಗಬೇಕು, ಈ 100 ಕೋಟಿ ಒಡೆತನಕ್ಕೆ ನಾನು ಒಡತಿಯಾಗಬೇಕು ಎಂದು ಆಕೆ ಟ್ರೈ ಮಾಡ್ತಿದ್ರೆ, ಈ ಕಡೆ ಕಾವ್ಯ ಹೇಗಾದ್ರೂ ಮಾಡಿ ಅವಳನ್ನು ಹೊರಗಡೆ ಹಾಕಬೇಕು, ಈ 100 ಕೋಟಿ ಆಸ್ತಿಗೆ ನಾನು ಒಡತಿಯಾಗಬೇಕು ಅಂತ ಈ ಥರ ಇಲ್ಲಿ ಫೈಟ್ ನಡೀತಿದೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಈ 100 ಕೋಟಿಗೆ 2 ಮಕ್ಕಳು ಕೂಡ 50 ಪೈಸಾ ಕೂಡ ದುಡ್ಡು ಹಾಕಿಲ್ವಂತೆ. ಇದು ಎಲ್ಲವೂ ಕೂಡ ಅವರ ಮಾವನೇ ಕಟ್ಟಿರೋದು, ಅವರ ಸ್ವಂತ ದುಡ್ಡಿನಿಂದ. ಕಟ್ಟಿರುವ ಅಪ್ಪನೇ ಸುಮ್ಮನಿರುವಾಗ ಏನೂ ಇಲ್ಲದ ಈ 2 ಸೊಸೆಯಂದಿರು ಯಾಕೆ ಇಷ್ಟೊಂದು ಕಿತ್ತಾಡುತ್ತಿದ್ದಾರೆ ಎನ್ನುವುದು ಗೊತ್ತಾಗ್ತಿಲ್ಲ. ಇದು ಕಿತ್ತಾಟ ಎಲ್ಲಿಂದ ಸ್ಟಾರ್ಟ್ ಆಗಿದ್ದು ಅಂದರೆ, ಕಾವ್ಯ ಮಗಳನ್ನು ನೋಡಿಕೊಳ್ಳುವುದಕ್ಕೆ ಒಬ್ಬಳು ಹುಡುಗಿ ಬರ್ತಾ ಇದ್ಲಂತೆ. ಆ ಹುಡುಗಿ ಮೇಲೆ ಮೊದಲನೇ ಸೊಸಿ ಸ್ವಲ್ಪ ನಮ್ಮನೆ ಕಳ್ತನ ಆಗ್ತದೆ, ಅದಕ್ಕೆಲ್ಲ ನೀನೇ ಕಾರಣ ಅಂತ ಆಕೆಯ ಮೇಲೆ ಎರಗಿದ್ದಾರೆ. ಅದಕ್ಕಾಗಿ ಕಾವ್ಯರವರು ನಾನು ಕರ್ಕೊಂಡು ಬಂದ ಹುಡುಗಿಯ ಮೇಲೆ ಈ ರೀತಿ ಎಲ್ಲ ಹೇಳುವುದು ಸರಿಯಲ್ಲ ಅಂತ ಹೀಗೆ ಮಾತಿಗೆ ಮಾತು ಬೆಳೆದು ಇಲ್ಲಿಯವರೆಗೂ ಬಂದಿದೆ ಅಂತಲೇ ಹೇಳ್ಬೋದು. ಅದೇ ರೀತಿ ಮೊದಲನೆಯ ಸೊಸೆ ಇಲ್ಲದಿದ್ದಾಗ ಕಾವ್ಯರವರು ಅವರ ಫ್ಲೋರಿಗೆ ಹೋಗಿ ಅವರಲ್ಲಿರುವ ವಸ್ತುಗಳನ್ನು ತೆಗೆದುಕೊಂಡು ಬಂದಿದ್ದಾರಂತೆ. ಅವರು ಇಲ್ಲದಿದ್ದಾಗ ಅವರ ರೂಮಿಗೆ ಹೋಗಿ ಅಲ್ಲೆಲ್ಲ ಫೋಟೋ ಶೂಟ್ ಕೂಡ ಮಾಡಿಸಿದ್ದಾರಂತೆ. ಇದು ಮೊದಲನೆಯ ಸೊಸೆಯ ಕೋಪಕ್ಕೆ ಗುರಿಯಾಗಿದೆ. ಇಬ್ಬರಿಗೂ ಒಂದೊಂದು ಫ್ಲೋರ್ ಅಂತ ಬಿಟ್ಟ ಮೇಲೆ ಅವರ ಫ್ಲೋರಿನಲ್ಲಿ ಇರಬೇಕು, ಅದಲ್ಲದೆ ನನ್ನ ಫ್ಲೋರಿಗೆ ಬರೋದಲ್ಲದೆ ನನ್ನ ವಸ್ತುಗಳನ್ನೆಲ್ಲ ಕದ್ದುಕೊಂಡು ಹೋಗಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಮೊದಲಿಗೆ ಕಾವ್ಯರವರಿಗೆ ಮೊದಲನೇ ಸೊಸೆ ಒಡೆಯುವ ವಿಡಿಯೋ ವೈರಲ್ ಆಗುತ್ತೆ. ನಂತರ ಎಲ್ಲರೂ ಹೇಳೋದು ಮೊದಲನೇ ಸೊಸೆಯ ತಪ್ಪು, ಇಲ್ಲಿ ಕಾವ್ಯರವರದು ಏನು ತಪ್ಪೇ ಇಲ್ಲ ಅಂತ ಪ್ರೂವ್ ಆಗುತ್ತೆ. ನಂತರ ಮೊದಲನೇ ಸೊಸೆಯ ಹೇಳುವುದು ಏನೆಂದರೆ, ಇಲ್ಲಿ ಕ್ಯಾಮರಾದ ಪಾಸ್ವರ್ಡ್ ಆಕೆಯ ಹತ್ತಿರ ಇರುವ ಕಾರಣ ಆಕೆ ಎಲ್ಲವನ್ನು ಕಟ್ ಮಾಡಿ ಇಲ್ಲಿ ನನ್ನದೇ ತಪ್ಪು ಅನ್ನೋ ರೀತಿ ಪ್ರೂವ್ ಮಾಡ್ತಿದ್ದಾಳೆ ಅಂತ ಎಲ್ಲ ಹೇಳ್ತಿದ್ರು. ಆದರೆ ಈಗ ಬಂದಿರುವ ವಿಡಿಯೋಗಳಲ್ಲಂತೂ ಈಗ ಬಿಟ್ಟಿರುವ CC ಕ್ಯಾಮ್ರಾ ದೃಶ್ಯಗಳನ್ನು ನೋಡಿದ ಮೇಲೆ ಇಲ್ಲಿ ಕಾವ್ಯರವರ ರುದ್ರಾವತಾರಗಳನ್ನು ನೋಡಬಹುದು. ಕೈಯಲ್ಲಿ ಕಬ್ಬಿಣದ ರಾಡ್ ಇಟ್ಕೊಂಡು ಹೊಡೆಯಲು ಹೋಗಿರುವುದು, ಅದೇ ರೀತಿ ಅವರ ಮಾವನ ಮುಂದೆ ತೊಡೆ ತಟ್ಟಿ ಅವರ ಮಾವನಿಗೇನೆ ಧಮಕಿ ಹಾಕುತ್ತಿರುವುದು, ಇದೆಲ್ಲವೂ ಕೂಡ ಈಗ CC ಕ್ಯಾಮ್ರಾದಲ್ಲಿ ಸೆರೆಯಾಗಿದ್ದು ಅವೆಲ್ಲವನ್ನು ಮೊದಲನೆಯ ಸೊಸೆ ಈಗ ಸೋಷಿಯಲ್ ಮೀಡಿಯಾಗೆ ಹಾಕಿದ್ದಾರೆ. ಇಲ್ಲಿ ಮನೆ ಕಟ್ಟಿರುವ ಮಾವನಿಗೆ ಅಷ್ಟು ದುರಂಕಾರ ಇಲ್ಲ. ಈಕೆಗೆ ಈಗ ಬಂದು ಎಷ್ಟು ಮಾವನ ಮುಂದೆ ಅಹಂ ತೋರಿಸುತ್ತಿದ್ದಾಳೆ ಎಂದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕಮೆಂಟ್ ಮಾಡುತ್ತಿದ್ದಾರೆ. ಇಲ್ಲಿ ನನ್ನ ಪ್ರಕಾರ 2 ಸೊಸೆಯಂದಿರಿಂದನೂ ಕೂಡ ಇಲ್ಲಿ ತಪ್ಪಾಗಿದೆ. ಅಲ್ಲ, ಇಲ್ಲಿ ಕಾವ್ಯ ಅವರ ಮಾವನ ಹತ್ರ ಜೋರಾಗಿ ಕಿರ್ಚ್ತಿರೋದನ್ನ ಬೇರೆ ರೀತಿ ಟರ್ನ್ ಮಾಡಿ ಹೇಳಿದ್ದಾರೆ, ಇಲ್ಲಿ ಮಾವನಿಗೆ ಧಮಕಿ ಹಾಕುತ್ತಿದ್ದಾರೆ ಅಂತ. ನನ್ನ ಪ್ರಕಾರ ಇಲ್ಲಿ 100% ಆಕೆ ಧಮಕಿ ಆಗ್ತಿಲ್ಲ. ಯಾಕೆ ಅಂದರೆ, ನಾವು ಅಷ್ಟೇ ಜಗಳ ಮಾಡಬೇಕಾದ್ರೆ ಕೋಪದಲ್ಲಿ ಅವರಿಗೆ ಸಪೋರ್ಟ್ ಮಾಡ್ತಿದ್ದೀರಾ, ಅವರು ಹಾಗೆ ಹೀಗೆ ಅಂತ ಹೇಳ್ಬೇಕಾದ್ರೆ ಇಲ್ಲಿ ಮಾವನಿಗೆ ಧಮಕಿ ಹಾಕೋ ರೀತಿ ಕಾಣಿಸ್ತಿದೆ ಅಷ್ಟೇ. ಆಕೆ ಅಲ್ಲಿ ಮಾವನಿಗೆ ಧಮಕಿ ಆಗ್ತಾಯಿಲ್ಲ, ಅವರ ಬಗ್ಗೆ ಅಂದರೆ ಮೊದಲನೇ ಸೊಸೆ ಮತ್ತು ಮಗನ ಬಗ್ಗೆ ಅಲ್ಲಿ ಹೇಳ್ತಿರೋದು ಕೋಪದಲ್ಲಿ. ಸೊ ಹಾಗಾಗಿ ಇಲ್ಲಿ ಆ ರೀತಿ ಕಾಣಿಸಿದೆ ಅಂತ ನನ್ನ ಅನಿಸಿಕೆ. ಅದೇ ರೀತಿ ನಿನ್ನೆ ಇನ್ನೊಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಅದೇನೆಂದರೆ, ಕಾವ್ಯರವರ ಗಂಡ ಸೋಮಶೇಖರ್ ಕಾವ್ಯರವರಿಗೆ ಹೊಡೆಯುತ್ತಿರುವುದು. ಅಲ್ಲಿ ಅವರ ಗಂಡ ಕಾವ್ಯರವರಿಗೆ ಹೊಡೆಯಲಿಲ್ಲ, ಜಾಸ್ತಿ ಫೋರ್ಸಲ್ಲಿ ಹಿಂಗೆ ಹೊಡೆಯೋಕೆ ಅಂತ ಹೋಗ್ತಾರೆ, ಬಟ್ ಹೊಡಿಬಾರ್ದು ಅಂತ ಹಿಂಗೆ ತಳ್ತಾರೆ ಅಷ್ಟೇ. ಅಂದರೆ ಅವರಿಗೆ ಅವರ ಹೆಂಡತಿ ಮೇಲೆ 100% ಪ್ರೀತಿ ಇರುತ್ತೆ. ಅಲ್ಲಿ ಜೋರಾಗಿ ಜಗಳ ಆಡ್ತಿರೋ ಕಾರಣ ಇವರು ಜಗಳಕ್ಕೆ ಹೋಗ್ತಾ ಇರ್ತಾರೆ. ಬೇಡ ನಡಿ ಜಗಳ ಮಾಡಬೇಡ ಅಂತ ಹಿಂಗೆ ತಳ್ತಾರೆ ಅಷ್ಟೇ. ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿ ಸೋಮಶೇಖರ್ ಕಾವ್ಯರವರಿಗೆ ಹೊಡೆದಿದ್ದಾರೆ ಅಂತೆಲ್ಲ ಹಾಕಿದ್ದಾರೆ. ಎಲ್ಲ ನೋಡಿದ ಮೇಲೆ ನನಗನ್ಸಿದ್ದು ಒಂದೇ, ಈಗಿನ ಕಾಲದ ಮಕ್ಕಳಿಗಂತೂ ಯಾವುದೇ ರೀತಿಯ ಆಸ್ತಿಯನ್ನು ಮಾಡಬಾರದು. ಮಕ್ಕಳಿಗೆ ವಿದ್ಯೆ ಕೊಡಿಸಿ, ಎಷ್ಟು ಓದುತ್ತಾರೋ ಓದಿಸಿ,
ಓದಲಿಲ್ವಾ? ಯಾವ್ದಾರ ಬಿಸ್ನೆಸ್ ಮಾಡ್ತೀನಿ ಅಂದರೆ ಬಿಸ್ನೆಸ್ ಮಾಡೋ ರೀತಿ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಅಷ್ಟೇ. ನೀವು ಅಕಸ್ಮಾತ್ ಆಸ್ತಿ ಮಾಡಿದರೂ ಕೂಡ ನಾನಿರೋವರೆಗೂ ಇದು ನಂದೇ ಆಸ್ತಿ, ಯಾವ ಮಕ್ಕಳಿಗೂ ಕೂಡ ನಾನು ಹಂಚೋದಿಲ್ಲ ಅಂತ ಮೊದಲಿಗೆ ಹೇಳ್ಬಿಡಿ. ಇದು ನಾನು ದುಡ್ದು ಮಾಡಿರೋದು, ನೀವೇನಾದರೂ ಸ್ವಂತ ಮಾಡಿ ದುಡಿರಿ, ನಿಮ್ಮದು ಅಂತ ಏನಾದರೂ ಮಾಡ್ಕೊಳ್ಳಿ ಅನ್ನೋ ರೀತಿ ಅವರಿಗೆ ಸ್ಫೂರ್ತಿ ತುಂಬಿ. ಅದಲ್ಲದೆ ಇದೆಲ್ಲ ನಿಮಗೇನೆ, ನಾನು ಮಾಡಿರೋದೆಲ್ಲ ನಿನಗೇನೆ ಅನ್ನೋ ರೀತಿ ಎಲ್ಲ ಮಕ್ಕಳಿಗೆ ಉರಿದುಂಬಿಸಿದ್ರೆ ಈ ರೀತಿ 100% ಆಗುತ್ತೆ. ಇವತ್ತು ಸೊಸೆಯಂದಿರು, ಅಣ್ಣ ತಮ್ಮಂದಿರು ಈ ರೀತಿ ಕಿತ್ತಾಡೋದನ್ನು ನೀವು ನೋಡಬಹುದು. ಒಂದು ಮನೆ 100-150 ಕೋಟಿ ಬಾಳುತ್ತಂತೆ ಅವರು ಇರೋ ಮನೆ. ನಾನು ಈಗ ವಿಡಿಯೋದಲ್ಲಿ ಕಾವ್ಯರವರ ಫೋಟೋಶೂಟ್ ತೋರಿಸಿರ್ಬೋದು. ಆ ಫೋಟೋಶೂಟಲ್ಲಿ ಅವರ ಮನೆ ನೋಡಿದ್ರೇ ಗೊತ್ತಾಗುತ್ತೆ 100% ಅದು 150 ಕೋಟಿಲ್ಲ 100 ಕೋಟಿ ಮನೆ ಅಂತ. ಕೋಟಿ ದುಡ್ಡಿದ್ರೇನು, ಮನೆ ಇದ್ರೇನು, ನೆಮ್ಮದಿ ಅಂತೂ ಇಲ್ಲವೇ ಇಲ್ಲ ಇವರಿಗೆ ಅಂತಲೇ ಹೇಳ್ಬೋದು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇಲ್ಲಿ ಕಾವ್ಯರವರದು ತಪ್ಪ ಅಥವಾ ಅವರ ಹೊರಗಿತ್ತಿಯವರದು ತಪ್ಪ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.